ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ KPSCಯಿಂದ ವಿವಿಧ ಹುದ್ದೆಗಳ ಅರ್ಹತಾ ಪಟ್ಟಿ ಹಾಗೂ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದೆ. ಯಾವ ಹುದ್ದೆಗಳಿಗೆ ಒಂದು ಅರ್ಹತಾ ಪಟ್ಟಿ, ಎಲಿಜಿಬಿಲಿಟಿ ಲಿಸ್ಟ್ ಹಾಗೂ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡಿದೆ ಅಂಥೇಳಿ ಇವತ್ತಿನ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಹಾಗೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾವು ಮಾಡುವಂತಹ ಒಂದು ಎಲ್ಲ ವಿಡಿಯೋಸ್ಗಳಾಗಿರ್ಬೋದು, ಟೆಸ್ಟ್ ವಿಡಿಯೋಸ್, ಕರೆಂಟ್ ಅಫೇರ್ಸ್ ವಿಡಿಯೋಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ವಿಡಿಯೋಸ್ ಒಂದು ಅಪ್ಡೇಟ್ಸ್ ಕೂಡ ನಿಮಗೆ ಸಿಗುತ್ತೆ. ಅರ್ಹತಾ ಪಟ್ಟಿ ಅಂದರೆ ಎಲಿಜಿಬಿಲಿಟಿ ಲಿಸ್ಟ್. KPSC ಪ್ರಮುಖವಾಗಿ 2 ಹುದ್ದೆಗಳಿಗೆ ಒಂದು ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಮೊದಲನೇದಾಗಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರು, ಮೌಲಾನಾ ಆಜಾದ್ ಮಾಡೆಲ್ ಸ್ಕೂಲ್ಸಲ್ಲಿ ಸೋಷಲ್ ಸೈನ್ಸ್ ಟೀಚರ್ ಪೋಸ್ಟ್ಗೆ ಒಂದು KPSC ಅರ್ಹತಾ ಪಟ್ಟಿ ರಿಲೀಸ್ ಮಾಡಿದೆ, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕಾಲ್ ಮಾಡಿದೆ. ಅದೇ ರೀತಿ ಹಾಸ್ಟೆಲ್ ಸೂಪರಿಡೆಂಟ್ ಪೋಸ್ಟ್ಗಳಿಗೂ ಕೂಡ ಒಂದು KPSC ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಅವರು ಕೂಡ ಒಂದು KPSC ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋದರೆ ನಿಮಗೆ ಒಂದು ಎಲಿಜಿಬಿಲಿಟಿ ಲಿಸ್ಟ್ ಅಂತ ಇರುತ್ತೆ, ಅಲ್ಲಿ ನಿಮಗೆ ಇವೆರಡಕ್ಕೂ ಮಾಹಿತಿ ಸಿಗುತ್ತೆ. ವಿಸಿಟ್ ಮಾಡಿ ಫರ್ದರ್ ಇನ್ಫಾರ್ಮೇಷನನ್ನು ನೀವು ತಗೋಬೋದು. ಇನ್ನು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದೆ KPSC ಕೆಲವೊಂದು ಹುದ್ದೆಗಳಿಗೆ. ಅದರಲ್ಲಿ ಮೊದಲನೇದಾಗಿ FDA ಕಮ್ ಕಂಪ್ಯೂಟರ್ ಆಪರೇಟರ್ ಎಲ್ಲಿ ಅಂತಂದರೆ ಕರ್ನಾಟಕ ರೆಸಿಡೆನ್ಸಿಯಲ್ ಎಜುಕೇಷನ್ ಸೊಸೈಟಿಯಲ್ಲಿ FDA ಕಮ್ ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳಿಗೆ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡಿದೆ. ಇನ್ನು ಮುಂದಿನದಾಗಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಮಾದರಿ ವಸತಿ ಶಾಲೆಗಳ ಸ್ನಾತಕೋತ್ತರ ಪದವೀಧರರ ಭೌತಶಾಸ್ತ್ರ ಶಿಕ್ಷಕರು, ರಸಾಯನಶಾಸ್ತ್ರ ಶಿಕ್ಷಕರು ಹಾಗೂ ಸಮಾಜ ವಿಜ್ಞಾನ ಶಿಕ್ಷಕರು, ಈ ಹುದ್ದೆಗಳಿಗೂ ಕೂಡ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಅಥವಾ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಯಾರಾದರೂ ಈ ಎಕ್ಸಾಮ್ಸ್ಗೆ ಬರೆದು ರಿಸಲ್ಟ್ ವೇಟ್ ಮಾಡ್ತಾ ಇದ್ದರೆ ಅವರ ಒಂದು ರಿಸಲ್ಟ್ ಬಂದಿದೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಈ ಒಂದು ಹುದ್ದೆಗಳಿಗೆ ಫ್ಯೂಚರಲ್ಲಿ ಯಾರಾದರೂ ಎಕ್ಸಾಮ್ಸ್ ಬರೆಯೋರಿದ್ದರೆ ಅವರ ಈ ಒಂದು ಹುದ್ದೆಗಳ ಕಟ್ ಆಫನ್ನು ಕೂಡ ನೋಡ್ಕೋಬೋದು. ಫ್ಯೂಚರಲ್ಲಿ ಬರೆಯೋರಿಗೆ ಹೆಲ್ಪ್ ಆಗುತ್ತೆ. ಕಟ್ ಆಫ್ ಮಾರ್ಕ್ಸ್ಗಳು ಕೂಡ ರಿಲೀಸ್ ಆಗಿದೆ. ಕಟ್ ಆಫ್ ಅಂಕಗಳನ್ನು ಕೂಡ KPSC ಬಿಡುಗಡೆ ಮಾಡಿದೆ. ಕಟ್ ಆಫ್ ಅಂಕಗಳನ್ನು ನೀವು ನೋಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ನಿಮಗೆ ಎಕ್ಸಾಮ್ ಬರೆಯುವಾಗ ನಿಮಗೆ ಒಂದು ಐಡಿಯಾ ಇರುತ್ತೆ ಮೈಂಡಲ್ಲಿ, ಎಷ್ಟಕ್ಕೆ ಎಕ್ಸಾಮ್ ಕಟ್ ಆಫ್ ನಿಂತಿತ್ತು, ಎಷ್ಟು ಸ್ಕೋರ್ ಮಾಡಬೇಕು ಅಂತ ಒಂದು ಐಡಿಯಾ ಇರುತ್ತೆ. ಸೊ ಯಾರಾದರೂ ಬರೆಯೋರಿದ್ದರೆ ಫ್ಯೂಚರಲ್ಲಿ ಅದನ್ನು ಕೂಡ ನೋಡ್ಕೋಬೋದು. ಹಾಗೆ ಈ ಒಂದು 2 ತಾತ್ಕಾಲಿಕ ಆಯ್ಕೆ ಪಟ್ಟಿಗಳಿಗೆ ಆಕ್ಷೇಪಣೆ ಸಲ್ಲಿಸಲು KPSC 7 ದಿನ ಟೈಮ್ ಕೊಟ್ಟಿದೆ. ಅಂದರೆ ಈ ತಿಂಗಳ 19ನೇ ತಾರೀಕು ಒಳಗೆ ಟೈಮ್ ಕೊಟ್ಟಿದೆ. ಆಲ್ರೆಡಿ 12ನೇ ತಾರೀಕಿಗೆ ಅವರು ಆಲ್ರೆಡಿ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. 12ರಿಂದ 7 ದಿನ ಅಂದರೆ 19ನೇ ತಾರೀಕಿನವರೆಗೂ ಟೈಮನ್ನು ಕೊಟ್ಟಿದೆ. ಯಾರಿಗಾದರೂ ಡೌಟ್ ಇದ್ದರೆ, ಆಕ್ಷೇಪಣೆ ಇದ್ದರೆ KPSCಗೆ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಹೇಗೆ ಸಲ್ಲಿಸಬೇಕಂತ ಹೇಳಿ KPSCಯಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ವೆಬ್ಸೈಟಲ್ಲಿ ಹೋದರೆ ಸಿಗುತ್ತೆ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಸೊ ಇಷ್ಟು ಇವತ್ತಿನ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಇತ್ತು. ಏನು ಒಂದು KPSC ಕೆಲವೊಂದು ಹುದ್ದೆಗಳಿಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಮತ್ತು ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ಅದರ ರಿಲೇಟೆಡ್ ಒಂದು ಸ್ಮಾಲ್ ಬ್ರೀಫ್ ಆಗಿ ಇನ್ಫಾರ್ಮೇಷನ್ ಇತ್ತು, ಅದನ್ನು ಹೇಳಿದ್ದೇವೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೂ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಮಾಡುವಂಥ ಟೆಸ್ಟ್ ವಿಡಿಯೋಸ್, ಕರೆಂಟ್ ಅಫೇರ್ಸ್ ವಿಡಿಯೋಸ್, ಎಲ್ಲ ವಿಡಿಯೋಸ್ಗಳ ಒಂದು ಅಪ್ಡೇಟ್ಸ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ಸ್ ಇದ್ದರೆ, ಯಾವುದಾದ್ರೂ ಪರ್ಟಿಕ್ಯುಲರ್ ಎಜುಕೇಷನಲ್ ವಿಡಿಯೋಸ್ ಬೇಕಾಗಿದ್ದರೆ, ರಿಕ್ವೈರ್ಮೆಂಟ್ ಇದ್ದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಿಮ್ಮ ಒಂದು ಡೌಟನ್ನು ಕ್ಲಿಯರ್ ಮಾಡೋಣ ಹಾಗೂ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಕೂಡ ಮಾಡೋಣ. ಹಾಗೆ ನೀವಿನ್ನು ಟೆಸ್ಟ್ ವಿಡಿಯೋಸನ್ನು ನೋಡ್ತಾ ಇರಲಿಲ್ಲ ಅಂದರೆ ನಮ್ಮ ಒಂದು ಚಾನಲಲ್ಲಿ ಏನು KPSC ಎಲ್ಲ ಹುದ್ದೆಗಳಿಗೆ ಹಾಗೂ ಒಂದು KSP ಪೊಲೀಸ್ ಇಲಾಖೆಯ ಒಂದು 2020ರಲ್ಲಿ ಮಾಡುವಂತಹ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಟೆಸ್ಟ್ ಸಿರೀಸನ್ನು ನಡೆಸ್ತಾ ಇದ್ದೀವಿ. ಆಲ್ರೆಡಿ 12 ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಅವುಗಳನ್ನು ಕೂಡ ನೀವು ನೋಡ್ಬೋದು, ಲಿಂಕನ್ನು ಕೊಟ್ಟಿರ್ತೇವೆ, ಅವುಗಳನ್ನು ಕೂಡ ನೋಡ್ಬೋದು. ಹಾಗೂ ಡೈಲಿ ಕರೆಂಟ್ ಅಫೇರ್ಸನ್ನು ಮಾಡ್ತಾಯಿದ್ದೀವಿ. ಡೈಲಿ ಕರೆಂಟ್ ಅಫೇರ್ಸ್ ವೀಡಿಯೋಸ್ ಕೂಡ ನೋಡ್ಬೋದು. 200% ನಿಮಗೆ ಹೆಲ್ಪ್ ಆಗುತ್ತೆ. ಇಷ್ಟು ಇವತ್ತಿನ ಒಂದು ತರಗತಿಯ ವಿಷಯ ಇತ್ತು, ಅದನ್ನು ಹೇಳಿದ್ದೇವೆ. ಮತ್ತು ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.